ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ಹೇಗಿದ್ದೀರಿ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ದಿನಕ್ಕೊಂದು ವಾಕ್ಯ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಾಕ್ಯ ವಿಮೋಚನಾ ಕಾಂಡದಿಂದ ಅಧ್ಯಾಯ 34 ವಚನ 10-11. ಸರ್ವೇಶ್ವರ ಮೋಶೆಗೆ, ಕೇಳು, ನಾನೊಂದು ಒಡಂಬಡಿಕೆಯನ್ನು ಮಾಡುತ್ತೇನೆ. ಜಗದಲ್ಲಿ ಯಾವ ನಾಡಿನಲ್ಲೂ ಯಾವ ಜನಾಂಗದಲ್ಲೂ ನಡೆಯದಂಥ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಜನರೆಲ್ಲರೂ ಸರ್ವೇಶ್ವರನಾದ ನಾನು ಮಾಡುವ ಮಹತ್ ಕಾರ್ಯವನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಅದ್ಭುತಕರವಾದುದು. ನಾನು ಈ ದಿನ ನಿಮಗೆ ಆಜ್ಞಾಪಿಸುವುದನ್ನು ನೀವು ಅನುಸರಿಸಿ ನಡೆಯಬೇಕು. ಇಗೋ, ನಾನು ಅಮೋರಿಯರನ್ನು, ಕಾನಾನ್ಯರನ್ನು, ಹಿತ್ತಿಯರನ್ನು, ಪೆರಿಜಿಯರನ್ನು, ಹಿವ್ವಿಯರನ್ನು ಹಾಗೂ ಯಬೂಸಿಯರನ್ನು ನಿಮ್ಮ ಮುಂದೆಯೇ ಹೊರಡಿಸಿ ಬಿಡುವೆನು. ಡೋನರ್ಗಳೇ, ಈ ವಾಕ್ಯದಲ್ಲಿ ದೇವರು ಕ್ಲಿಯರಾಗಿ ಹೇಳ್ತಾವ್ರೆ. ನಾನು ಹೇಳಿದ್ನಲ್ಲ ಹಿಂದಿನ ಎಪಿಸೋಡಲ್ಲಿ, ಮೋಶೆ ಅಂತ ಒಬ್ಬರು ಪ್ರವಾದಿ ಇರ್ತಾರೆ. ಅವ್ರಿಗೆ ದೇವರು ಹೇಳೋ ಮಾತಿದು, ನೀನೆಂದೂ ನೆನೆಸದೇ ಇರೋಂಥ ಅದ್ಭುತಗಳನ್ನ ನಾನು ಮಾಡೋಕ್ಕೆ ಹೊರಟಿದ್ದೀನಿ. ಬೇರೆ ಯಾವ ದೇಶದಲ್ಲೂ ನೀನು ಕೇಳಿರಲ್ಲ, ಬೇರೆ ಯಾವ ನಾಡಲ್ಲೂ ನೀನು ನೋಡಿರಲ್ಲ. ಆ ಥರದೊಂದು ಅದ್ಭುತ ನಾನು ನಿನಗೆ ಮಾಡ್ತೀನಿ ಅಂತಿದ್ದಾರೆ. ನಾನು ನಿಮಗೆ ಮಾಡುವಂಥ ಆಶೀರ್ವಾದ ಸಾಮಾನ್ಯದಲ್ಲ, ಹಿಂದೆಂದೂ ಕಂಡು ಕೇಳರಿಯದಂತಹ ಒಂದು ಆಶೀರ್ವಾದ, ಹಿಂದೆ ಯಾವ ಇತಿಹಾಸದಲ್ಲೂ ಇಲ್ಲದಂಥ ಒಂದು ಆಶೀರ್ವಾದ. ಇಡೀ ನಾಡಿಗೆ ನಾಡು, ದೇಶಕ್ಕೆ ದೇಶನೇ ನಿಮ್ಮನ್ನು ನೋಡಿ ಬೆರಗಾಗುವಂಥ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ನಾವು ಇನ್ನೊಂದು ತಿಳ್ಕೊಬೋದು, ಆ ದೇವರು ನಮಗೆ ಮಾಡೋ ಅದ್ಭುತ ಹಿಂದೆಂದೂ ಯಾರಿಗೂ ಮಾಡಿರಲ್ಲ. ಆ ಥರದೊಂದು ಅದ್ಭುತ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಕೆಲವೊಂದು ಬಾಗಿಲುಗಳು ನಿಮಗೋಸ್ಕರ ಮುಚ್ಚಿರ್ಬೋದು. ಆ ಬಾಗಿಲನ್ನ ನಿಮಗೋಸ್ಕರ ದೇವರು ತೆರೀತಾರೆ. ಬೇರೆ ಯಾರು ಏರಿಸ್ತಿರೋ ಅಂಥ ಉತ್ತುಂಗಕ್ಕೆ ಆ ದೇವ್ರು ನಿಮ್ಮನ್ನ ಏರಿಸ್ತಾರೆ. ನೀವು ಜಗತ್ತಲ್ಲಿ ಆ ದೇವ್ರ ಸಾಕ್ಷಿ ಆಗ್ತೀರಾ. ಆ್ಯಂಡ್ ಜಗತ್ತು ನೋಡುತ್ತೆ, ನಂಬುತ್ತೆ. ಆ್ಯಂಡ್ ಡೋನರ್ಗಳೇ, ಆ ದೇವ್ರು ಮಾಡೋಕ್ಕೆ ಹೋಗಿರೋ ಮಹತ್ ಕಾರ್ಯನ ನಿಮ್ಮ ಕುಟುಂಬ ನೋಡ್ತದೆ, ನಿಮ್ಮ ಸ್ನೇಹಿತರ ತಂಡಗಳು ನೋಡ್ತಾರೆ, ನಿಮ್ಮ ಶತ್ರುಗಳು ನೋಡ್ತಾರೆ, ಇಡೀ ನಾಡೇ ನೋಡುತ್ತೆ. ಆ ಥರದೊಂದು ಸಾಕ್ಷಿ ಆಗ್ತೀರಾ. ಇದನ್ನೇ ಈ ವಾಕ್ಯದಲ್ಲಿ ಹೇಳ್ತಾ ಇರೋದು. ಫೈನಲಿ ಡೋನರ್ಗಳೇ, ನಾವು ಆ ದೇವರಲ್ಲಿ ಬೇಡಬೇಕಾಗಿರೋದಿಷ್ಟೇ, ನಿನ್ನ ನಾನು ಒಂದು ಹಿಂಬಾಲಿಸೋಕ್ಕೆ ನನಗೆ ಶಕ್ತಿ ಕೊಡಿ, ನಿಮ್ಮ ಆಜ್ಞೆನ ಪಾಲಿಸೋಕ್ಕೆ ನನಗೆ ಶಕ್ತಿ ಕೊಡಿ. ನೀವು ಮಾಡಬೇಕಾಗಿರೋ ಈ ಮಹತ್ ಕಾರ್ಯಕ್ಕೆ ಸಾಕ್ಷಿಯಾಗುವಂಥ ಎಲ್ಲ ಅರ್ಹತೆನೂ ನನಗೆ ಕೊಡಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಇವತ್ತಿನ ಈ ವಾಕ್ಯ ನಿಮ್ಮ ಮನೆ ಹಾಗೂ ಮನ ಮುಟ್ಟಿದೆ ಅನ್ಕೊತೀನಿ. ಮತ್ತೆ ಇನ್ನೊಂದು ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಹ್ಯಾವ್ ಅ ಗ್ರೇಟ್ ವೀಕೆಂಡ್ ಆ್ಯಂಡ್ ಹ್ಯಾವ್ ಅ ಬ್ಲೆಸ್ಡ್ ಡೇ. ಸಿಗೋಣ.